ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮೃತ್ಯು ಕೋಪವಾಗಿರುವ ಶಿಡ್ಲಘಟ್ಟ ಸಿವಿಲ್ ಬಸ್ ನಿಲ್ದಾಣ. ಮುಖ್ಯ ರಸ್ತೆಯಲ್ಲಿ ತಡೆಗೋಡೆ ಇಲ್ಲದೆ ಪ್ರಯಾಣಿಕರ ಸಮಸ್ಯೆ ಹೈರಾಣ. ಪ್ರಯಾಣಿಕರು ಬಸ್ ಹತ್ತುವಾಗ ಆಯ ತಪ್ಪಿ ಕೆರೆಯ ಏರಿಯಿಂದ ಕೆಳಕ್ಕೆ ಬಿದ್ದರೆ ಯಾರು ಹೊಣೆ? ಶಿಡ್ಲಘಟ್ಟ ನಗರದ ಹೆಬ್ಬಾಗಿಲು ಎಂದು ಕರೆಸಿಕೊಳ್ಳುತ್ತಿರುವ ಚಿಂತಾಮಣಿ ಕೆರೆ ಏರಿಯ ರಸ್ತೆಯಲ್ಲಿ ತಡೆಗೋಡೆ ಇಲ್ಲದೆ ಪ್ರಯಾಣಿಕರು ಜೀವ ಹಿಡಿದು ಸಂಚರಿಸುವ ಪರಿಸ್ಥಿತಿ ಎದುರಾಗಿದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಸಿವಿಲ್ ಬಸ್ ನಿಲ್ದಾಣದಲ್ಲಿ ಚಿಂತಾಮಣಿ ಮಾರ್ಗದ ರಸ್ತೆಯ ಕೆರೆ ಏರಿಯ ರಸ್ತೆಯಲ್ಲಿ ತಡೆಗೋಡೆ ಇಲ್ಲದೆ ಪ್ರಯಾಣಿಕರು ಜೀವ ಹಿಡಿದು ಸಂಚರಿಸುವ ಪರಿಸ್ಥಿತಿ ಎದುರಾಗಿದ್ದು, ಕೆರೆ ಏರಿಯ ರಸ್ತೆ ಚಿಂತಾಮಣಿ ಮತ್ತು ಜಂಗಮಕೋಟೆ ಹಾಗೂ ಹೊಸಕೋಟೆ ಇನ್ನಿತರ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯಾಗಿದ್ದು, ಸಾವಿರಾರು ಪ್ರಯಾಣಿಕರು ಇದೇ ಜಾಗದಲ್ಲಿ ತಮ್ಮ ಊರುಗಳಿಗೆ ಹೋಗಲು ಪ್ರತಿನಿತ್ಯ ಕಾಯುತ್ತಾ ನಿಲ್ಲುತ್ತಾರೆ. ಆದರೆ ಇದೇ ಜಾಗದಲ್ಲಿ ಕೆರೆ ಕಟ್ಟೆಯ ಏರಿ ಇದ್ದು ಇಲ್ಲಿ ತಡೆಗೋಡೆ ನಿರ್ಮಿಸದ ಕಾರಣ ಬಸ್ಸುಗಳಿಗೆ ಹತ್ತುವ ಮತ್ತು ಇಳಿಯುವ ಸಂದರ್ಭದಲ್ಲಿ ಮಹಿಳೆಯರು, ವೃದ್ಧರು ಮತ್ತು ಶಾಲಾ ಮಕ್ಕಳು ಕೆರೆ ಏರಿಯ ಮೇಲೆ ಬಿದ್ದು ಗಾಯಗೊಂಡಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಮೈನ್ ರೋಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಬಸ್ ಇಳಿಯೋ ಜಾಗದಲ್ಲಿ ಇಲ್ಲಿ ಒಂದು 20 ಮೀಟರ್ ಕೆಟ್ಟಿರ ಬಿಟ್ಬಿಟ್ಟವ್ರೆ. ಒಂದು 3-4 ಸಲ ಹಳ್ಳಿಗರವ್ರು ಇಲ್ಲಿ ಮರ್ಮಾಚನಹಳ್ಳಿ ಇತ್ತಳ್ಳಿ ಅವ್ರು ಬಂದು ಪಾಪ ಬಿದ್ದೋಗ್ಬಿಟ್ಟವ್ರು ಬಸ್ ಕತ್ತಕ್ಕೆ ಹೋಗಿ ಬೇಜಾನ್ ಅನಾನುಕೂಲ ಆಗಿಬಿಟ್ಟು ಒಬ್ಬರಿಗೆ ಬಿದ್ದೋಗಿ ಬ್ಲಡ್ ಎಲ್ಲ ಬಂದಿದೆ. ಇಲ್ಲಿ ಒಂದು 20 ಮೀಟರ್ ಕೆಟ್ಟಕ್ಕ ಎಲ್ಲ ಅವ್ರು ಕಂಟ್ರಾಕ್ಟರ್ಗೆ ಮನವಿ ಮಾಡ್ತಾ ಇದ್ವಿ. ಅವ್ರು ಇಮಿಡಿಯೇಟ್ ಆಗಿ ಕೆಟ್ಟೆ ಅಂತ ನಾವು ಕೋರ್ಕೊತಾ ಇದ್ವಿ ಸರ್. ಶಿಡ್ಲಘಟ್ಟ ನಗರವು ಭಾರತದಲ್ಲಿ ಅಲ್ಲದೆ ಏಷ್ಯಾ ಖಂಡದಲ್ಲಿ ರೇಷ್ಮೆಗೆ ಅತ್ಯಂತ ಪ್ರಸಿದ್ಧಿಯಾಗಿದೆ. ಆದರೆ ರಾಷ್ಟ್ರೀಯ ಹೆದ್ದಾರಿ ಮತ್ತು ಶಿಡ್ಲಘಟ್ಟ ನಗರಕ್ಕೆ ಪ್ರವೇಶ ದ್ವಾರದಂತಿರುವ ಈ ಚಿಂತಾಮಣಿ ರಸ್ತೆಯ ಮೋರಿಯ ಪಕ್ಕ 20 ಅಡಿಗಳ ತಡೆಗೋಡೆ ನಿರ್ಮಾಣ ಮಾಡುವಲ್ಲಿ ಸಂಬಂಧಪಟ್ಟ ಪದಾಧಿಕಾರಿಗಳು ವಿಫಲರಾಗಿದ್ದಾರೆ. ಅದರ ಜೊತೆ ಕಾಂಟ್ರಾಕ್ಟರ್ಗಳು ಮೀನಾಮೇಷದಿಂದಾಗಿ ಈ ಕಾರ್ಯ ಅಪೂರ್ಣವಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ಇನ್ನು ತಾಲೂಕಿನ ಜನಪ್ರತಿನಿಧಿಗಳು, ತಹಶೀಲ್ದಾರ್ ಅಲ್ಲದೆ ವಿವಿಧ ಇಲಾಖೆಯ ಅಧಿಕಾರಿಗಳು ಇದೇ ರಸ್ತೆಯಲ್ಲಿ ಪ್ರತಿನಿತ್ಯ ಓಡಾಡುತ್ತಿರುತ್ತಾರೆ. ಆದರೆ ಈ ಬಗ್ಗೆ ಯಾರೂ ಗಮನಹರಿಸಿಲ್ಲವೆಂದು ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಪ್ರಾಧಿಕಾರಿಗಳು ಅಥವಾ ಸಂಬಂಧಪಟ್ಟ ಇಲಾಖೆಯು ಗಮನಹರಿಸುವುದೇ ಕಾದು ನೋಡಬೇಕಾಗಿದೆ.